ಇಂದು ಮುದ್ದುರಾಮ ಮಂಜರಿ ಕುರಿತು ಒಂದು ಸಾಹಿತ್ಯ ಸತ್ಸಂಗ 18ನೆಯ ದಿನದ್ದು. ಏನಪ್ಪ ಇದು? ಕಳೆದ ಸಾರೆ ಅಂದರೆ ನಿನ್ನೆಯೇ ನಾವು ಆ ಕಾಲ ಬಾಳಿನ ಆಸ್ತಿ ಪ್ರಕರಣದಲ್ಲಿ ಇದ್ವಿ. ಒಂದೇ ಒಂದು ಚೌಪದಿಯನ್ನು ನಾನು ನಿವೇದಿಸೋದಿತ್ತು, ಆದರೆ ಆ 10 ನಿಮಿಷದ ಕಾಲಾವಧಿ ಮುಗೀತು. ಅದಕ್ಕೆ ನಾನು ಬಿಟ್ಟುಬಿಟ್ಟೆ. ಆ ಚೌಪದಿ ಎಷ್ಟು ಒಂದು ಶ್ರೇಷ್ಠವಾಗಿದೆ ಅಂತಂದ್ರೆ, ದೇವರು, ಸಮಯ, ಸಾವು ಇವೆಲ್ಲ ಬರ್ತಾವಲ್ಲಿ. ಆಮೇಲೆ ಬದುಕು, ಕೆಟ್ಟ ಬದುಕು, ಒಳ್ಳೆಯ ಬದುಕು, ಎರಡು, ಹೀಗೆ 5 ಥರದ ವಿಚಾರಗಳನ್ನು 4 ಸಾಲುಗಳಲ್ಲಿ ಹಿಡಿದಿರಿಸಿದ್ದಾರೆ ಶ್ರೀ ಶಿವಪ್ಪನವರು. ಕಠಿಣ ಶಬ್ದಗಳಿಲ್ಲ, ಒತ್ತಕ್ಷರಗಳೂ ಒಟ್ಟು ಇಲ್ಲವೇ ಇಲ್ಲ ಅನ್ಬೇಕು. ಹಂಗಾಗಿ ಯಾವುದಪ್ಪ ಅದು ಚೌಪದಿ ಅಂತ ಕೇಳ್ಬೋದು ನೀವು. ಅದರ ವಾಚನ ಮಾಡ್ತೇನೆ ನೋಡಿ. ಸುಜನರೋ ದುರ್ಜನರೋ ಎಲ್ಲ ಕೊನೆಗೊಂದು ದಿನ ನಾರಾಯಣನ ಪಾದ ಸೇರಲೇಬೇಕು. ಕೇಡನೆಸಗುವ ಬದಲು ಒಳಿತ ಚಿಂತನೆ ಲೇಸು, ತರಲಿ ಸುಖ ಹರಿ ನೆನಪೋ ಮುದ್ದು ರಾಮ. ಎಷ್ಟು ಅದ್ಭುತ ಇಲ್ಲ? ನಾರಾಯಣ, ಹರಿ ಎಲ್ಲರಿಗೂ ಒಂದು ಅಂತ್ಯವಿದೆ. ಎಲ್ಲರೂ ಕೇಡು ಮಾಡಬೇಡ್ರಿ, ಒಳ್ಳೆಯದನ್ನು ಮಾಡಿರಿ ಅಂತ ಹೇಳುವ ಒಂದು ವಿಚಾರ ಇದೆ. ಆಮೇಲೆ ಯಾವಾಗಲೂ ಹರಿನಾಮಸ್ಮರಣೆಯನ್ನು, ನಾರಾಯಣನ ನಾಮಸ್ಮರಣೆ ಮಾಡು ಅಂತ ಹೇಳ್ತಾ ಇದೆ. ಅದೇ ಸುಖ ಅಂತ ಹೇಳ್ತಾ ಇದೆ ಅಲ್ಲ. ಇಷ್ಟು ವಿಷಯಗಳು 4 ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಮತ್ತೊಮ್ಮೆ ಓದು, ಯಾಕಂದರೆ ಈ ಓದು ಆ ಕಾಲ ಬಾಳಿನ ಆಸ್ತಿ ಪ್ರಕರಣಕ್ಕೆ ಒಂದು ಮಂಗಳ. ಸುಜನರೋ ದುರ್ಜನರೋ ಎಲ್ಲ ಕೊನೆಗೊಂದು ದಿನ ನಾರಾಯಣನ ಪಾದ ಸೇರಲೇಬೇಕು. ಕೇಡನೆಸಗುವ ಬದಲು ಒಳಿತು ಚಿಂತನೆ ಲೇಸು, ತರಲಿ ಸುಖ ಹರಿ ನೆನಪು ಮುದ್ದು ರಾಮ. ತರಲಿ ಸುಖ ಹರಿ ನೆನಪು ಮುದ್ದು ರಾಮ. ನಾವೀಗ ಮುಂದಿನ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ. ಅದು 5ನೆಯ ಪ್ರಕರಣ. 5ನೆಯ ಪ್ರಕರಣದ ಶಿರೋನಾಮೆ ಬಣ್ಣದೋಕುಳಿ ಮನಸ್ಸು. ಬಣ್ಣದ ಓಕುಳಿ ಮನಸ್ಸು. ಎಷ್ಟು ಅದ್ಭುತ ಇದೆಯಲ್ಲ ಹೆಸರು. ಏನಪ್ಪ ಇದರೊಳಗೆ? ಬಣ್ಣ, ಓಕುಳಿ, ಮನಸ್ಸು ಭಾಳ ಚಂಚಲ, ಭಾಳ ಅದ್ಭುತ. ಮನುಷ್ಯ ಪ್ರತಿಯೊಬ್ಬ ಮನಸ್ಸೋ ಮಾನವನ ಮನಸ್ಸಿದ್ದಕ್ಕೆ ಮಾನವ ಅಂತ ಹೆಸರು ಪಡೆದಾನಂತ. ನೋಡಿ, ಇಲ್ಲಿ ಕೇವಲ ಇರೋದು 28 ಚೌಪದಿಗಳು. 28 ಚೌಪದಿ. ಇದು ಬಣ್ಣ, ವರ್ಣ ಗೊತ್ತದು. ಓಕುಳಿ ಅಂದರೆ ಏನಪ್ಪ ಅರ್ಥ? ದೇಶೀಯ ಶಬ್ದ ಇದು ನಾಮಪದ. ಉತ್ಸವ ಮತ್ತು ಕೆಲವು ಪ್ರಸಂಗಗಳಲ್ಲಿ ಒಬ್ಬರಿಗೊಬ್ಬರು ಬಣ್ಣಗಳನ್ನು ಹಾಕಿ ನಲಿದಾಡುವುದು ಇದು ಓಕುಳಿ. ಒಂದರ್ಥ. ಆರತಿ ಮಾಡುವಾಗ ಒಂದು ಹಳದಿ ನೀರು, ಅಲ್ಲಿ ನೀರಿನೊಳಗೆ ಅರಿಶಿಣ ಕಲಿಸ್ಕೊಂಡು ಬಂದು ಆ ಕಡೆ ಈ ಕಡೆ ಹಾಕ್ತಾರೆ. ಅರಿಶಿಣ, ಕುಂಕುಮ, ಕೆಲವು ಕಡೆ ಕುಂಕುಮ, ಕೆಲವು ಅರಿಶಿಣ. ಅದಕ್ಕೂ ಓಕುಳಿನ ಅಂತಾರೆ. ಹೀಗೆ ಬಣ್ಣದೋಕುಳಿ ಮನಸ್ಸು. ಆ ಶಿರೋನಾಮೆ ಕೆಳಗಿರುವ ಚೌಪದಿಯನ್ನು ವಾಚನ ಮಾಡ್ತೇನೆ ನೋಡಿ. ಬೇಕು ಬೇಕೆನುತ ನೀ ದಾಸನಾದರೆ ಧನಕ್ಕೆ
ದನದ ಕೊಟ್ಟಿಗೆ ಆಗ ಈ ನಿನ್ನ ಮನಸ್ಸು. ಮಾಡದಿರೆ ಮನಬನವ ತಿಪ್ಪೆಗುಂಡಿಯ ನೀನು, ಮನಸ್ಸು ಮಲ್ಲಿಗೆ ಮಾಲೆ ಮುದ್ದು ರಾಮ. ಹಣಕ್ಕೆ ಬಹಳಷ್ಟು ಒದ್ದಾಡಬೇಡ, ಮನಸ್ಸನ್ನು ತಿಪ್ಪಿಗುಂಡಿ ಮಾಡ್ಕೋಬೇಡ, ಮನಸ್ಸನ್ನು ಒಂದು ಮಲ್ಲಿಗೆ ಹೂವಿನಂಗೆ ಸುವಾಸನೆಯನ್ನಾಗಿ ಚಂದವನ್ನಾಗಿ ಮಾಡ್ಕೋ ಅಂತ ಅರ್ಥವನ್ನು ಹೇಳ್ತಾ ಇದೆ. ಅದ್ಭುತವಾದಂಥ ಒಂದು ಚೌಪದಿ. ನಾವು ಮುಂದೆ ಸಾಗೋಣ. ಒಳಗಡೆ ಯಾವಕ್ಕೆ ನಂಬರ್ ಇದೆಯೋ ಅದು. ಈ ಮುದ್ದುರಾಮನ ಅಪೂರ್ವವೆನಿಸುವ ಉಪದೇಶಗಳಿಲ್ಲಿವೆ, ಬೋಧನೆಗಳಿಲ್ಲಿವೆ ಈ 28 ಚೌಪದಿಗಳಲ್ಲಿ. ಬೋಧನೆಗಳು, ಉಪದೇಶಗಳು. ಅದಕ್ಕೆ ಚೆನ್ನಾಗಿ ಬಾಳಲು ಬದುಕಲು. ನೋಡಿ, ಒಂದನೇದ್ದು ಮಿತಭಾಷಿ ನೀನಾಗು, ಆಗ ಹಗೆತನವಿಲ್ಲ. ಮೌನದಲ್ಲಿ ಸಂಚರಿಸು, ಏಕಾಂತದಲ್ಲಿ ನೆರವಾಗು, ಕಷ್ಟದಲ್ಲಿ ಆಗ ಸಂಕಟವಿಲ್ಲ. ಮನಸ್ಸೆ ನೆಮ್ಮದಿ ಮೂಲ ಮುದ್ದು ರಾಮ. ಅದ್ಭುತ ಅಲ್ಲ? ಪ್ರತಿ ಸಾಲಿನೊಳಗೆ ಒಂದು ಅಪರೂಪವಾದಂಥ ಒಂದು ಬೋಧನೆ ಇದೆ, ಉಪದೇಶವಿದೆ. ಇಲ್ಲಿ ನೋಡಿ, ಇದು ಸಾಕಷ್ಟು ಇದೆ. ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಆವಾಗ ಸಹಜವಾಗಿ ಅವನ ಬಗ್ಗೆ ಸಂಕಟ ಬರುವುದೇ ಇಲ್ಲ. ಮನಸ್ಸು ಒಂದು ನೆಮ್ಮದಿಯ ಮೂಲ ಆಗಿಬಿಡ್ತದೆ ಅಂತ ಹೇಳ್ತದೆ. ಇನ್ನು ಮುಂದಿನ ಒಂದು ಮುನ್ನುಡಿ ನಾನು ಆರಿಸಿಕೊಂಡಿದ್ದೇನೆ. ಈ ಸದ್ಯಕ್ಕೆ ಇವತ್ತಿಗೆ ಒಂದು 4 ಚೌಪದಿಗಳನ್ನು ಆರಿಸಿಕೊಂಡಿದ್ದೇನೆ. ಏನಪ್ಪ ಅಂತಂದ್ರೆ, ಯಾವುದು? ಕೋಪ, ಸಿಟ್ಟು ಮನುಷ್ಯನಿಗೆ ಒಂದು ಬಹಳ ಸ್ವಭಾವವಾದ ಸಹಜವಾದ ಗುಣ ಅಲ್ಲ. ಕೋಪದಲ್ಲಿ ತಾಪವಿದೆ, ತಾಪದಲ್ಲಿ ಕೆಂಡವಿದೆ, ಕೆಂಡದಲ್ಲಿ ಉರಿತವಿದೆ, ಉರಿತ ತರವಲ್ಲ. ಕ್ರೋಧ ಬೇಗೆಯ ಬನದಿ ಹರಿಸು ಸಹನೆಯ ನದಿಯ, ಮೌನ ಪರಮೌಷಧವೋ ಮುದ್ದು ರಾಮ. ಅದ್ಭುತ ಅಲ್ವಾ? ಸಿಟ್ಟು ಬರ್ತದೆ. ಕೋಪದೊಳಗೆ ಸಿಟ್ಟು ಬಂದರೆ ಒಂದು ನಮೂನಿ ಕುದಿತಾನೆ ಮನುಷ್ಯ. ಅದು ಕೆಂಡ. ಆ ಕೆಂಡ ಅದನ್ನು ಮುಟ್ಟಿಬಿಟ್ರೆ ಏನಾಗ್ತದೆ? ಒಂದು ಕೈಲಿ ನಾವು ಒಂದು ಕೆಂಡ ಮುಟ್ಟಿರೋದು ಸುಡ್ತದೆ, ಉರಿತಾ ಸ್ಟಾರ್ಟ್ ಆಗ್ತದೆ. ಆ ಉರಿತ ಮಾಡಿಕೊಂಡು ಬದುಕಬೇಕಾಗಿದೆಯಾ ನಿನಗೆ? ಇಲ್ಲವಲ್ಲ. ಅದಕ್ಕೆ ಬೇಡ. ಕ್ರೋಧ ಬೇಗೆಯ ಬನದಿ ಹರಿಸು ಸಹನೆಯ ನದಿಯ. ಕ್ರೋಧ ಬಂದಾಗ ತಾಳ್ಕೋತಮ್ಮ. ಯಾವ ವಿಷಯದಾಗ ಕ್ರೋಧ ಬಂದದೋ ಆ ವಿಷಯದೊಳಗೆ ತಾಳಿ ಬಾಳು ಅಂತ ಹೇಳ್ತಾ ಇದೆ. ಅದಕ್ಕೆ ಏನು ಮಾಡಬೇಕು? ಮೌನ ಪರಮೌಷಧವೋ ಮುದ್ದು ರಾಮ. ಹಂಗಾರೆ ಹೆಂಗಿರಬೇಕು? ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ತೆರೆದಿರಲಿ ಮನೆ ಕಿಟಕಿ, ಬೆಳಕು ಒಳ ಬರುತ್ತಿರಲಿ, ಮನ ಅಂತೆ ತೆರೆದಿರಲಿ ಹೊಸತು ಚಿಂತನೆಗೆ. ಹಿಗ್ಗುವದೆ ನಿಜ ಬದುಕು, ಕುಗ್ಗುವದೆ ಸರಿ ಸಾವು, ವಿಸ್ತರಣ ಬಾನಂತೆ ಮುದ್ದು ರಾಮ. ನಾವು ಕಿಟಕಿ ಕರ್ಟನ್ ಹಾಕ್ತೇವೆ ಬೆಳಕು ಬರಬಾರ್ದು ಅಂತ. ಭಾಳ ಬೆಳಕು ಮಧ್ಯಾಹ್ನ ಹೊತ್ತಿನಾಗ ಏನೋ ಸ್ವಲ್ಪ ಹಾಕಬೇಕು, ಉಳ್ಕಿ ಟೈಮ್ದಾಗ ತೆರೆದಿಡಬೇಕು. ಒಳಗೆ ಬರಬೇಕು ಬೆಳಕು ಬಂದಾಗ ಎಷ್ಟು ಅರ್ಭಾಟ್ ಕಾಣಿಸ್ತದೆ ಮನೆ. ಅದೇ ರೀತಿ ಮನಸ್ಸು ಸಹಿತ ನಾವು ತೆರೆದಿಡಬೇಕು ಅಂತ ಅದ್ಭುತವಾದ ಉಪಮೆಯನ್ನು ಕೊಟ್ಟು ಹೇಳ್ತಾರೆ. ನಾವು ಸಂತೋಷ ಪಡ್ತಾ ಇರಬೇಕು. ಸಂತೋಷ ಪಡ್ತಾ ಇದ್ರೆ ಅದೇ ಬದುಕು. ಆದರೆ ನಾವು ಕುಕ್ಕೋತ ಯಾಕಾಗ್ತದೆ ಅನ್ಕೋತ ಇದ್ರೆ ಅದು ಸಾವೇ. ಅದಕ್ಕೆ ನಾವು ವಿಸ್ತಾರವಾಗಿ ಬದುಕಬೇಕು. ಹೆಂಗೆ? ಆಕಾಶದಂಗೆ ವಿಸ್ತಾರವಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಮುದ್ದುರಾಮ. ಅದ್ಭುತ ಅಲ್ಲ? ಮುದ್ದುರಾಮ ಅಂದ್ರೆ ಯಾರು? ಮುದ್ದುರಾಮ ಅಂದ್ರೆ ಯಾರೋ ಮುದ್ದುರಾಮ ಅಂದ್ರೆ ಪೂಜ್ಯ ಶಿವಪ್ಪನವರು ಅಂತ ಹೇಳ್ಕೊತಾ
ನಮಸ್ಕಾರ. ಮತ್ತೆ ಮುಂದುವರಿಯುತ್ತೆ ನಾಳೆ.